ನೋಡಿ ನಮಗೋಸ್ಕರ ಶ್ರೀಕಾಂತ್ ಅಣ್ಣರ್ ಗಿಫ್ಟ್ ತಂದಿರೋದು ಗಿಂಬಲ್ ಗುರು. ಇದು ಎಲೆಕ್ಟ್ರಿಕ್. ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಏನು ಕೆಲಸ ಅಂದರೆ ಟಾರ್ಪಲ್ ಮಾಡಿಸ್ಬೇಕು, ಟೈರ್ ತೆಗಿಬೇಕು. ಗುರು ನೀರು ಎಷ್ಟಕ್ಕೊಂದವಂತೀರ, ಎಲ್ಲ ಯಾವ ಕಡೆ ಹೋಗಿದಾವಂತಲೇ ಗೊತ್ತಾಗ್ತಾ ಇಲ್ಲ. ಟಾರ್ಪಲ್ ತೂತ್ಗಿ ತಾತ ಕಾಯಲ್ ನೋಡಿ, ಇವು ಡೋರ್ ಹತ್ರ ಇದ್ದವು ಕಾಯಲ್ಲು ಮುಂದಕ್ಕೆ ಬಂದ್ಬಿಟ್ಟಿದಾವೆ 3 ಅಡಿ. ಆ ಟೈರನ್ನ ತೆಗೆದು ಕೆಳಗೆ ಬಿಸಾಕಿ ಸ್ಟೆಪ್ನಿಗೆ ಏರಿಸಿ, ಸ್ಟೆಪ್ನಿ ಹೊಡೆದೋಗಿರೋದನ್ನ ಲಿಫ್ಟಿಗೆ ಏರಿಸ್ಬೇಕು. ಈ ಚಿತ್ರ ನಾನು ಇಲ್ಲೇ ಬಿಸಾಕ್ಬೇಕು. ಇದು ನಮ್ಮ ಫ್ರೆಂಡಿನ ಗಾಡಿ, ಅಲ್ಲಿ ಟೀ ಕುಡಿತಾ ಇದ್ದಾನೆ. ಬಂದೇಟಿಗೆ ಮಾತಾಡಿಸ್ತಾ ನಾನು ಯಾವುದೋ ಬೇರೆ ಗಾಡಿ ಅಂದ್ಕೊಂಡಿದ್ದೆ. ನೋಡಿ ಹೆಂಗೆ ಚಿತ್ರಾನ್ನ ಆಗ್ಬಿಟ್ಟೈತೆ. ಈ ಡಿಕ್ಸ್ನ ಇವಾಗ ಕೆಳಕ್ಕೆ ಹಾಕ್ಬೇಕು. ಇವತ್ತು ಖಾಲಿ ಆಗಲ್ಲ ಅಂತ ತಿಳ್ಕೊಂಡಿದ್ದು ನಾನು. 6 ಗಂಟೆ ಆಗೈತೆ. ಇವಾಗ ಅನ್ಲೋಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. 5ನೇ ಗಾಡಿ ಇತ್ತಲ್ಲ ನಮ್ಮದು, ಹಂಗಾಗಿ ಬೇಗ ಖಾಲಿ ಆಗಿದ್ರೆ ಇವತ್ತೇ ಲೋಡ್ ಆಗಿಬಿಡೋದು. ನಾಳೆ ಮನೇಲಿ ಇರ್ತಿದ್ದೆ ಗುರು, ಖಾಲಿ ಮಾಡಿ ಸಾಯಂಕಾಲ ಏನು ಮಾಡ್ತೀರಾ, ಇನ್ನೂ ಒಂದು ದಿವಸ ವೇಸ್ಟ್ ಆಗುತ್ತೆ ಅಷ್ಟೇ. ಅದೇ ನಾಳೆ ಬೆಳಿಗ್ಗೆ ಲೋಡ್ ಮಾಡಿದರೆ ಬೇಗ ಬಿಟ್ಟರೆ ಸಾಕು, ಹೋಗ್ಬಿಡ್ತೀನಿ. ಅಲ್ಲಿನ ಅಂದರೆ ನಾನು ಬೆಳಿಗ್ಗೆದ್ದು ಯಾಕೆ ವೀಡಿಯೋ ಮಾಡಿದ್ದಿಲ್ಲ ಅಂದರೆ ನೈಟೆಲ್ಲ ಫುಲ್ ಅದೇ ನಾನ್ ಸ್ಟಾಪ್ ಬಂದಿದ್ದೆ, ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಹಗಲೆಲ್ಲ ಮಕ್ಕೊಂಡಿದ್ದೆ. ಬೆಳಗ್ಗೆ ಟಾರ್ಪಲ್ ತೆಗೆದು ಟೈರೆಲ್ಲ ಚೇಂಜ್ ಮಾಡಿ ಇವಾಗ ಎದ್ದಿದ್ದೆ. ಊಟ ತರೋಣ ಅಂತ ಹೋಗೋಣ ಅಂತ ಹೊರಟಿದ್ದೆ. ಅವಾಗ ಫೋನ್ ಮಾಡಿ ಕರೆದ್ರು, ಗಾಡಿ ಖಾಲಿ ಮಾಡ್ತೀವಿ ಬಾ ಅಂತೇಳಿ. ಬಂದೆ. ಕಾಟ ಮಾಡಿಸ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ಫ್ಯಾಕ್ಟ್ರಿ ಒಳಗೂ ಒಂದು ಕಾಟ ಐತೆ, ಅದು ಸರಿ ಹೋಗಲ್ಲಂತೆ. ಹೊರಗಡೆ ಅದೊಂದು ಕಾಟ ಮಾಡಿಸ್ಕೊಂಬರ್ಬೇಕಂತೆ. ಕಾಟ ಅದನ್ನು ಮಾಡಿಸ್ಕೊಂಬರಕ್ಕೆ ಹೋಗ್ತಾಯಿದ್ದು ನೋಡಿ. ಕಾಟ ಮಾಡಿಸ್ಕೊಂಬಂದು ಖಾಲಿ ಆಗ್ತದೆ. ಒಂದು 7 ಗಂಟೆ ಅಷ್ಟೊತ್ತಿಗೆ ಖಾಲಿ ಆದ್ರೆ ಸಾಕು ಗುರು, ಬೆಳಿಗ್ಗೆನೇ ಲೋಡ್ ಮಾಡಿಬಿಡ್ಬೋದು. ಬನ್ನಿ ಕಾಟ ಮಾಡಿಸ್ಕೊಂಬರೋಣ. ನೋಡಿ ಗುರು, ಕಾಯಿಲ್ ಹೆಂಗೆ ಜರುಗಿದಾವೆ. ಕಟ್ಟೆ ತುಂಡು ಅಲ್ಲೇ ಐತೆ. ಹಿಂಗೆ ಜರುಗಿರೋದಕ್ಕೆ ಫ್ರಂಟಿಗೆ ಜಾಸ್ತಿ ಲೋಡ್ ಬಿದ್ದಿರೋದು. ನೋಡಿ ಕಟ್ಟೆ ತುಂಡು ಎಲ್ಲಿದ್ದಾವೆ, ಇವೆಲ್ಲ ಒಂದಕ್ಕೊಂದು ಟಚ್ ಆಗಿಬಿಟ್ಟಿದ್ದಾವೆ. ಒಂದೊಂದು ಕಾಯಿಲಿಗೆ ಇಷ್ಟಿಷ್ಟು ಗ್ಯಾಪ್ ಇರಬೇಕು. ಗ್ಯಾಪ್ ಇಲ್ಲ, ಟಚ್ ಆಗಿಬಿಟ್ಟಿದ್ದಾವೆ. 6 ಕಾಯಿಲ್ ಮುಂದೆ ಬಂದಿರೋದಕ್ಕೆ ಸೆಕೆಂಡ್ ಆಕ್ಸಲ್ ಟೈರ್ ಹೊಡೆದೋಗಿರೋದು ನೋಡಿ. ಇದು ಲಾಕು ಕಟ್ಟಾಗ್ಬಿಟ್ಟದ ಗುರು. ಭಯ್ಯ ಅಜಾನ ಇಲ್ಲಾಂದ್ರೆ ಭಾಳ ಟಾರ್ಪಲ್ ಇಲ್ಲೇ ಸೈಡಿಗೆ ಬಿಟ್ಟಿದ್ನಿ ಮಡ್ಸೋದು. ಪಾರ್ಕಿಂಗಿಗೆ ಹೋಗಿ ಮಡಿಸಿ ಐಟಾಗಿ ಎತ್ಕೊಳ್ಳೋಣ. The next day. ನೋಡ್ಗುರು ಕಸ ಹೆಂಗೈತೆ. ಇದು M-Sand ತೆಗ್ದಿದ್ದಿಲ್ಲ, ಅದ್ರ ಮೇಲೆ ಲೋಡ್ ಮಾಡಿದ್ದೆ ಟಾರ್ಪಲ್ ಹಾಕಿ. ಇವಾಗ ಎಲ್ಲ ಹೋಗ್ತತೆ. ಇವಾಗ ಈ ಟಾರ್ಪಲ್ನ ಎತ್ತಿಕ್ಬೇಕಾಗಿರುತ್ತೆ ನಮಗೆ. ನಮ್ಮ ಡ್ರೈವರ್ ಬಂದು ಅಲ್ಲೇ ಎಂಟ್ರಿ ಮಾಡ್ಸಕ್ಕೆ ಹೋಗಿದ್ದಾನೆ. ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಎಲ್ಲ ತೆಗೆದು ರೆಡಿ ಇಕ್ಕಾನ ಗುರು. ಇಲ್ಲ ಇವಾಗ ಹೆಣ ಬಿದ್ದು ಬಿಡ್ತೈತಿ. ಇದನ್ನೇ ಎತ್ತೋದಿರೋದು. ನೋಡೋಣ ಅವ್ರು ಬರಲಿ, ಅಷ್ಟೊತ್ತಿಗೆ ಮಡಚಿ ರೆಡಿ ಇರೋಣ. ಟಾರ್ಪಲ್ ಎತ್ತಿದ್ದೆ. ನಮ್ಮ ಸ್ನೇಹಿತರು ಸಿಕ್ಕರು. ಬೆಳಗ್ಗೆನೆ ಟೀ ಕುಡಿದ್ವಿ. ಇಳಕಲ್ ಅಂತ ಅಣ್ಣ ಹೆಸರು ಕೇಳೋದು ಮರ್ತ್ಬಿಟ್ಟೆ. ಸಂಗಮೇಶ್ ಅಂತೇಳಿ ಇಳಕಲ್ನವರು. ಅವಾಗಲೇ ನಿನ್ನೆ ನೋಡಿದ್ರಂತೆ ಅಲ್ಲಿ ಮೂಲೆಗೆ ಟಾರ್ಪಲ್ ಎತ್ತಬೇಕಾದ್ರೆ ಬಂದರು, ಮಾತಾಡ್ಸಿದ್ರು. ಇನ್ನೊಬ್ಬ ಅಲ್ಲಿ ಫ್ಯಾಕ್ಟ್ರಿನ ಕೆಲಸ ಮಾಡ್ತಾನೆ ಅಂತ ಬೆಂಗಳೂರಿನಾಗೆ. ಸುಮ್ಮನೆ ಕರ್ಕೊಬಂದಿದ್ದಾನೆ ಒಂದು ಟ್ರಿಪ್ಪು. ಯಾಕೋ ಅಡ್ಡ ಇಟ್ಟಿದ್ದಾರೆ ಇಲ್ಲಿ. ಇದು ಕ್ಯಾಂಟೀನ್ಗೆ ಅಡ್ಡ ಆಗ್ಬಿಡ್ದು ಅಂತೇಳಿ. ಕ್ಯಾಂಟೀನ್ ಎಲ್ಲ ಓಪನ್ ಇದೆ. ಇವಾಗ ಸದ್ಯಕ್ಕೆ ಗಾಡಿ ಲೋಡಿಗೆ ಕಳಿಸಿ ಸಿಗೋಣ ಬನ್ನಿ. ಇವರು ಗಾಡಿ ಲೋಡಿಗೆ ಹೊಂಟೈತೆ. ಲೋಡಿಗೆ ಕರೆದ್ರು. ಲೈನ್ ನೋಡಿದರೆ ಪಾರ್ಕಿಂಗ್ನಾಗ ಐತೆ. ಇಲ್ಲಿ ನಮ್ಮ ಮುಂದೆ ಕಾಣ್ತಾ ಇದೆ ನೋಡಿ 35. ಇದು ನಮ್ಮ ಫ್ರೆಂಡಿನ ಗಾಡಿ. ಅವಾಗಲೇ ವಿಡಿಯೋದಾಗ ಬಂದಿದ್ರಲ್ಲ, ಇಳಕಲ್ನರು ಅವ್ರದ್ದು ಗಾಡಿ. ಇದು ಪರಿಚಯ ಇರೋದೆ. ನನಗೊಂಥರ ಖುಷಿ ಆಯ್ತು. ಬಂದೇಟಿಗೆ ಗಾಡಿ ಹತ್ರ ಬಂದು ಮಾತಾಡ್ಸಿದ್ದಕ್ಕೆ ಭಾಳ ಖುಷಿ ಆಯ್ತು. ಆದರೆ ಸೆಕೆ ಗುರು, ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ ನೋಡಿ. ಎಷ್ಟು ಸೆಕೆ ಆಗ್ತೈತೆ ಅಂದರೆ ಒರೆಸ್ಕೊಳ್ಳಂಗೆಲ್ಲ ನೀರು ಬಿಟ್ಟಿದ್ದಾರೆ. ಗಾಡಿನ ಲೋಡಿಗೆ ಕಳಿಸಿ ಅಲ್ಲಿ ಆರ್ಬಾರ್ ಹತ್ರ ಹೋಗಿ ಸ್ನಾನ ಮಾಡಬೇಕು. ಇಲ್ಲೇ ಪಾರ್ಕಿಂಗ್ನಾಗೆ ಎಲ್ಲ ವ್ಯವಸ್ಥೆ ಐತೆ. ಆದರೆ ಜನ ಫುಲ್ ಇದ್ದಾರಲ್ಲ, ಹಂಗಾಗಿ
ಸ್ನಾನ ಮಾಡೋಕೆ ಕಷ್ಟ ಆಗ್ತೈತೆ. ಗಾಡಿ ಹಾರ್ಬರ್ ಒಳಗೆ ಕಳಿಸಿ ಸ್ನಾನ ಮಾಡ್ಕೊಂಬಂದ್ರೆ ಆಯ್ತು. ಅಲ್ಲೇ ಹಾರ್ಬರ್ ಗೇಟ್ನಾಗೆ ನಮ್ಮ ಅಣ್ಣನು ಬಂದ ನೋಡಿ, ಹಿಂದ್ಗಡೆ ಬರ್ತಾ ಇದ್ದಾನೆ ನೋಡಿ, ವಿಡಿಯೋ ಮಾಡ್ಕೊಂತಂದ್ರೆ ನಮ್ಮ ಗಾಡಿ ಇದೇನೆ. ನಮ್ಮ ಗಾಡಿಗೆ ಏನಿಲ್ಲ ಬಿಡೋಣ, ಎಲ್ಲ ಇದಾಗ್ಬಿಟ್ಟತಿ, ಮೊದ್ಲಿದ್ದಂಗಿಲ್ಲ, ಒಂಚೂರು ಕಂಡಮ್ ಆಗ್ಬಿಟ್ಟದ ಗಾಡಿ ನೋಡಿ. ವಿಡಿಯೋ ಕಾಲ್ ಮಾಡಿ ಯಾರಿಗೋ ತೋರಿಸ್ತಿರೋದು ಅಣ್ಣ, ಯಾರಿಗೋ ಗೊತ್ತಿಲ್ಲ, ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾನೆ ಇಲ್ಲಿ ಐತೆ NS ಗಾಡಿ ಅಂತೇಳಿ. ಅಲ್ಲೋಗಿ ಗಾಡಿ ಲೋಡಿಗೆ ಕಳಿಸ್ತೆ, ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿ ಹಂಗೆ ಬೀಚ್ ಹತ್ರ ಹೋದ್ರೆ ಆಯ್ತು. ಬೀಚ್ ಹತ್ರ ಇಷ್ಟೊತ್ತು ಏನು ಇರಲ್ಲ ನೋಡೋಂಥದ್ದು, ಸುಮ್ಮನೆ ಏನೋ ಒಂದ್ಸಲಿ ಬಂದರೆ ಅಲ್ಲಿಗೆ ಹೋಗಿ ಬರೋವ್ರಿಗೆ ಸಮಾಧಾನ ಆಗಲ್ಲ. ಮಂಗ್ಳೂರಿಗೆ ಬಂದಾಗೆಲ್ಲ ಬನ್ನಿ ಬೀಚ್ ಹತ್ರ ಹೋಗಿ ಸಿಗೋಣ. ಸ್ನಾನ ಮಾಡ್ಕೆ ಬಂದೆ ಗುರು, ಇವಾಗ ಸಮಾಧಾನ ಆಯಿತು. ನಾನು ತಣ್ಣೀರಾಗ ಸ್ನಾನ ಮಾಡಬಾರ್ದಾಗಿತ್ತು, ಯಾಕಂದರೆ ನೆಗಡಿ ಕೆಮ್ಮು ಫುಲ್ ಆಗಿಬಿಟ್ಟಿದೆ, ಜ್ವರ ಬೇರೆ ಬಂದುಬಿಟ್ಟಿದ್ದು ರಾತ್ರಿ. ಸ್ನಾನ ಮಾಡಿಲ್ಲ ಅಂದರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ, ಅದೇನಾದರೂ ಆಗಲಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಫಸ್ಟ್ ಸ್ನಾನ ಮಾಡ್ಬೇಕಷ್ಟೇ. ನಮಗೆ ಬೆಳಗ್ಗೆ ಮೈಯಾಗ ನೀರೆಲ್ಲ ಇಳಿಸಿತ್ತು ಟಾರ್ಪಲ್ ಎತ್ತಾಕಿ, ಅದು ಬಾಡಾಗಿತ್ತು, ಹಂಗೆ ಒಳಗೆ ಕಳಿಸ್ದೆ. ಇವಾಗ ಸ್ನಾನ ಮಾಡ್ಕೆ ಬಂದೆ, ತಿಂಡಿ ಮಾಡೋಣ. 11 ಗಂಟೆ ಆಗಿತ್ತು ಗುರು, ಇವಾಗ ಊಟ ಮಾಡ್ತಿರೋದು. ಯಾಕೋ ಊಟ ಮಾಡೋಕ್ಕೆ ಬೇಜಾರು, ಏನು ತಿಂತೆ ಅಂತೇಳಿ. ಬನ್ನಿ ಊಟ ಮಾಡಿ ಸಿಗೋಣ. ಈ ಕಡೆ ಹೋಗಿ ಶ್ರೀಕಾಂತ್ ಅಣ್ಣವ್ರು ಬಂದಿದ್ದಾರೆ. ಶಂಕರಣ್ಣ ಬಂದಾಗ ಮಾತಾಡಿಸ್ಕೊಂಡು ಬನ್ನಿ, ನಿಮ್ಮ ವಿಡಿಯೋ ನೋಡ್ತಿರ್ತಾರೆ. ಶಂಕರಣ್ಣ ಬರ್ಬೇಕಿದ್ರೆ ಹೇಳೋದೇ ಇಲ್ಲ. ಹಾಂ, ಶಂಕರಣ್ಣ ಬರ್ಬೇಕಾದ್ರೆ ಹೇಳಿ. ಶ್ರೀಕಾಂತ್ ಅಣ್ಣವ್ರು ನೋಡಿ ನಾವು ಮೆಸೇಜ್ ಹಾಕ್ದೇಟಿಗೆ ಬಂದ್ಬಿಟ್ರು ಪಾಪ. ನಾವು ಸರ್ ಭಾಳ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ. ಪ್ರತಿ ಸಲ ಶಂಕರಣ್ಣಂಗೆ ಮತ್ತೆ ಸ್ವಾಮಿಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಯಾವಾಗ್ಲೂ ನೀವು ಬರ್ತಾ ಇರ್ತೀರಲ್ವಾ? ನಮ್ದು ಈ ಕಡೆನೆ ಕಂಟಿನ್ಯೂ, ಮಂಗಳೂರು ಬರ್ತೀರಾ? ಶಂಕರಣ್ಣಂದು ನಮ್ದು ಮಾತ್ರ ಯಾವಾಗ್ಲೂ ಬರ್ತಾನೆ ಇರ್ತೀವಿ ಇಲ್ಲಿ. ಶಂಕರಣ್ಣ ಲಾಸ್ಟ್ ವಿಡಿಯೋದಲ್ಲಿ ಅವರು ಮಂಗಳವಾರ ನಾನು ಕ್ಯಾಲಿಕಟ್ಟಿಂದ ಹೊರಟಿದ್ದೀನಿ. ಇವಾಗ ಊರಲ್ಲಿದ್ದಾರೆ, ಆಯುಧ ಪೂಜೆಗೆ ಹೋಗಿದ್ದಾರೆ. ಬರ್ಬೋದು ಇವಾಗ, ಅಲ್ಲಿಂದ ಸೀರೆ ಇಲ್ಲಿಗೆ ಬರೋದು ನಾಳೆ ನಾಡ್ದ್ರಾಗೆ. ನಾನು ಫಸ್ಟ್ ವಿಡಿಯೋಸ್ ಟ್ರಕ್ ಬ್ಲಾಗ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಜಯ್ ಇದು, ಕರ್ನಾಟಕ ಫಸ್ಟ್ ಟ್ರಕ್ ಬ್ಲಾಗರ್. ಆಮೇಲೆ ಶಂಕರಣ್ಣ, ಆಮೇಲೆ ನಾನು ಶಂಕರಣ್ಣ ಯಾವತ್ತು ಅವರು ಹೀಗೆ ಇಲ್ಲಿ ವಿಡಿಯೋ ಹಾಕಿ ಕ್ಯಾಮ್ರಾ ಅವ್ರ ಮುಖನೇ ತೋರಿಸ್ತಿದ್ರು. ಅವ್ರು ರೋಡ್ ತೋರಿಸ್ತಾನೆ ಇರ್ಲಿಲ್ಲ. ಅವಾಗ ನಾನು ಹೇಳಿದ್ರು, ಶಂಕರಣ್ಣ ಮುಖ ನೋಡೋಣ ನಾವು, ಹೊರಗಡೆ ತೋರಿಸಿ ಅಂತ. ಹೊರಗಡೆ ತೋರಿಸಿ ಆಮೇಲೆ ಅವ್ರು ಹೇಳಿದ್ರು. ನಮ್ಮ ವಿಡಿಯೋದಲ್ಲಿ ಗುಜರಾತ್ ಹೋದಾಗ ಇವರು ಶ್ರೀಕಾಂತ್ ಅಣ್ಣ ಅಂತೇಳಿ ಭಾಳ ಸಲ ಹೆಸರು ತಗೊಂಡಿದೀವಿ. ಯಾಕಂದ್ರೆ ಇದು ಮುಂದ್ಗಡೆ ತೋರಿಸಿ ಅಂತ ಹೇಳಾರು. ದರ್ಶನ್ ನಾನು ಹೇಳ್ತಿದ್ವಿ ಮುಂದ್ಗಡೆ ಏನಿಲ್ಲ ನೋಡ್ರಿ ಅಂತಂದ. ಅದಾದ್ಮೇಲೆ ದರ್ಶನ್ ಯಾವತ್ತು ವಿಡಿಯೋ ಮಾಡಿದ್ರು ಶ್ರೀಕಾಂತ್ ಅಣ್ಣ ನಿಮ್ಗೆ ಮಾಡ್ತಿದ್ದೀನಿ ಅಂತ ದರ್ಶನ್ ಹೇಳ್ತಿದ್ದ. ಶಂಕರಣ್ಣ ಅಂದಷ್ಟೇ ತುಂಬಾ ಇನ್ಫಾರ್ಮೇಟಿವ್, ಎಲ್ಲ ಇನ್ಫಾರ್ಮೇಶನ್ ಮತ್ತೆ ರಿಯಲ್ ಲೈಫ್ ಏನು ಅಂತ ಗೊತ್ತಾಗ ಇದು. ನಾನ್ ನಿಮ್ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಾನು ಯಾವ ಟ್ರಕ್ ಬಂದ್ರು ಕಾರಲ್ಲಿ ಹೋಗ್ಬೇಕಂದ್ರೆ ಸೈಡ್ ಕೊಡ್ತೀನಿ, ಒಂದು ರೆಸ್ಪೆಕ್ಟ್. ಅದು ಕಷ್ಟ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಗೊತ್ತಾಗೋದಿಲ್ಲ, ಕಾರು ಗೊತ್ತಾಗಲ್ಲ, ಎಷ್ಟು ಹೈಟ್ ಇದೆ ಕಾಣೋದೇ ಇಲ್ಲ. ಟೈರ್ ಲೆವೆಲ್ ಇರುತ್ತೆ ಕಾರು, ಹಂಗಾಗಿ ಕಾಣೋದಿಲ್ಲ. ಆದ್ರೆ ಅದು ಕೆಲವ್ರಿಗೆ ತಪ್ಪು ಕಾಣುತ್ತೆ, ನಾವ್ ಹೇಳ್ತಿರ್ತೀವಲ್ಲ, ನೋಡ್ತಿರ್ತಾರೆ. ಮತ್ತೆ ನಾವ್ ವಿಡಿಯೋದಲ್ಲಿ ಹೇಳಿದ್ರೆ ಕಮೆಂಟ್ ಹಾಕ್ತಿರ್ತಾರೆ, ನೀವು ರ್ಯಾಶ್ ಡ್ರೈವಿಂಗ್ ಮಾಡ್ತೀರಾ ಅಂತೇಳಿ. ಆದ್ರೆ ಅವ್ರಿಗೆ ಗೊತ್ತಾಗಲ್ಲ, ಪಕ್ಕದಾಗ ಬಂದ್ರೆ ಲೆಫ್ಟ್ ಸೈಡಲ್ಲಿ ಎಷ್ಟು ಡೇಂಜರ್ ಇದೆ ಅಂತೇಳಿ. ಈಗ ರನ್ನಿಂಗ್ ಅಲ್ಲಿ ಎಲ್ಲಾನ ಟೈರ್ ಬರಷ್ಟಾದ್ರೆ ಮುಗಿತ, ಅವ್ರ ಪಕ್ಕದಾಗಿರೋ ಸ್ಪಾಟ್ ಆಗ್ತಾರೆ. ಕಾರಿನ ಇದು ಆಟೋದು, ಆಟೋ ಟೈರ್ ಬರಷ್ಟಾಗಿ ಹಂಗಾಗ್ಬಿಡ್ತಾವ. ಅದಕ್ಕೆ ಹೇಳ್ತಿರ್ತೀವಿ ನಾವು, ಲಾರಿಯಿಂದ ದೂರ ಇರ್ರಿ ಅಂತೇಳಿ. ಮತ್ತೆ ಸರ್ ಬಹಳ ಖುಷಿ ಆಯ್ತು ನನಗೆ, ನನಗೋಸ್ಕರ ನೀವು ಟೈಮ್ ತಕ್ಕೊಂಡ್ ಬಂದಿರಲ್ಲ, ಬಹಳ ಖುಷಿ ಆಯ್ತು ನನಗೆ. ಶಂಕರಣ್ಣ ಇನ್ನೊಂದು 3-4 ದಿವಸದಾಗ ಬರ್ಬೋದು. ಐಶೂನ್ ಕರ್ಕೊಂಡ್ ಬರ್ತಾರಂತೆ, ನಾಳೆ ಪೂಜೆ ಮಾಡ್ಕೊಂಡ್ ಬರ್ತಾರ ಅವರು. ಅವರು ಒಂದ್ಸಲ ರಾಮನ್ ಕರ್ಕೊಂಡು ಹೋಗಿದ್ದೆ, ನಾನು ತುಂಬಾ ಇಷ್ಟ ಆಗಿತ್ತು. ಇದು ಎಲ್ಲ ಸಿಗಂದೂರ್ಗೆಲ್ಲ ಬಂದ ಕರ್ಕೊಂಡ್ ಬಂದಿದ್ರು ಅವರು. ಹೌದು, ಸಿಗಂದೂರಿಗೆ ಬಂದ ಫ್ಯಾಮಿಲಿ ಜೊತೆ ಕರ್ಕೊಂಡ್ ಬಂದಿದ್ರು. ನಾವು ಒಂದು ಇದು ಮಂಗಣ್ಣ ಸಾಕೊಂಡಿದ್ವಿ ಗಾಡಿಲಿ. ಹಳೆ ವಿಡಿಯೋದಲ್ಲಿ ಇತ್ತು, ಅದು ಫಾರೆಸ್ಟ್ ಇಂದು ಕೇಸ್ ಆಗ್ಬಿಡುತ್ತೆ ಅಂತೇಳಿ ಮತ್ತೆ ವಾಪಸ್ ಬಿಟ್ಬಿಟ್ವಿ. ಕೇಸ್ ಆಗ್ಬಿಡುತ್ತೆ, ಅವನ್ನೆಲ್ಲ ಗಾಡಿಲಿ ಸಾಕಕ್ಕೆ ಅಲೋ ಇಲ್ಲ, ಅದಕ್ಕೆ ಬಿಟ್ಬಿಟ್ವಿ ಅವನು. ನೋಡಿ ನಮಗೋಸ್ಕರ
ಶ್ರೀಕಾಂತ್ ಅಣ್ಣರ್ ಗಿಫ್ಟ್ ತಂದಿರೋದು ಗಿಂಬಲ್ ಗುರು. ಇದು ಎಲೆಕ್ಟ್ರಾನಿಕ್ ನನಗೆ ಹೇಗೆ ಯೂಸ್ ಮಾಡೋದಂತ ನಂಗೆ ಗೊತ್ತಿಲ್ಲ. ವಿಡಿಯೋ ಚೆನ್ನಾಗಿ ಬರುತ್ತೆ. ಡ್ರೈ ಫ್ರೂಟ್ ಸ್ವೀಟ್ಸ್ ಅಲ್ಲಿ ಹಬ್ಬಕ್ಕೆ. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಭಾಳ ಗಿಫ್ಟ್ ಭಾಳ ಗಿಫ್ಟ್ ಮತ್ತೆ ಬಂದಲ್ಲಿ ಸಿಗೋಣ. ಖಂಡಿತ ಮೆಸೇಜ್ ಮಾಡಿ, ಫೋನ್ ಮಾಡಿ. ಫೋನ್ ಮಾಡ್ತಿರ್ತೀನಿ. ಬರಲ್ಲ ಸರ್, ಬಾಯ್. ಸೇಫ್ ಜರ್ನಿ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಬಾಯ್ ಬಾಯ್. ಬಾಯ್ ಗುರು. ನೋಡು ಗುರು, ನನಗೆ ಆಶ್ಚರ್ಯ ಆಗ್ತಿದೆ. ಗಿಫ್ಟು ಟ್ರಾನ್ಸ್ಪೋರ್ಟರ್ ಅಲ್ಲ, ನಮ್ಮ ವಿಡಿಯೋ ನೋಡ್ತಿರ್ತಾರೆ ಅವರು. ಯೂಟ್ಯೂಬರ್ ನಾನು. ನೋಡ್ ಗುರು, ನನಗಂತೂ ತುಂಬಾ ಖುಷಿ ಆಗ್ಬಿಡ್ತು. ಇದು ಹೊಸದ್ ಗುರು ನೋಡಿ. ಶ್ರೀಕಾಂತ್ ಅಣ್ಣರು ತಂದು ಕೊಟ್ಟಿರೋದು ಗಿಂಬಲ್ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಮನೆಗೆ. ತುಂಬ ಖುಷಿ ಆಯ್ತು ಸರ್. ಬಾದಾಮಿ, ಪಿಸ್ತಾ ಮತ್ತೆ ಇನ್ನೇನೇನು ಗುರು ಸಿಕ್ಕಾಪಟ್ಲೆ ಐಟಮ್ ತಂದು ಕೊಟ್ಟಿದ್ದಾರೆ. ನನಗಂತೂ ನಿಜವಾಗ್ಲೂ ದೇವರಾಣಗೂ ಭಾರಿ ಖುಷಿ ಆಗ್ಬಿಡ್ತು ಗುರು. ವಿಡಿಯೋ ಮಾಡೋದ್ರಿಂದ ಇಷ್ಟು ಖುಷಿ ಕೊಡುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ವಿಡಿಯೋ ಮಾಡೋದೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಮೇನ್ ಎಲ್ಲದಕ್ಕಿಂತ ಅವ್ರು ನನಗೆ ತಂದು ಕೊಟ್ಟಿದ್ದಂದರೆ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಗಿಂಬಲ್ ತಂದು ಕೊಟ್ಟಿದ್ದಾರೆ. ಶ್ರೀಕಾಂತ್ ಅಣ್ಣರೇ ತುಂಬ ಥ್ಯಾಂಕ್ಸು. ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ನನಗಂತೂ ಭಾರಿ ಖುಷಿ ಆಗಿಬಿಡ್ತು. ಮತ್ತೆ ಬಂದು ಸಿಗೋಣ. ನಿಮಗೋಸ್ಕರ ಇಷ್ಟ ತಗೊಂಡು ವೆಯ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೋಸ್ಕರ ಟೈಮ್ ಕೊಟ್ಟು ಬಂದ್ರಲ್ಲ ನೀವು, ನನಗೆ ಭಾಳ ಖುಷಿ ಆಗಿಬಿಡ್ತು. ನಿಜವಾಗ್ಲೂ ನೀವು ಬಂದು ಮಾತಾಡ್ಸಿದ್ದಕ್ಕೆ ನನಗೆ ಎಷ್ಟೋ ಜನ ಸಿಕ್ಕರು, ಎಲ್ಲಂದ್ರೂ ಖುಷಿಯಾಗಿತ್ತು. ನೀವು ಸಿಕ್ಕಿದ್ರಲ್ಲ ಇವತ್ತು, ನನಗೆ ಭಾಳ ಖುಷಿ ಆಗಿಬಿಡ್ತು. ಥ್ಯಾಂಕ್ ಯು ಸರ್. ಇದೆಲ್ಲ ನಿಮ್ಮ ಗಿಫ್ಟೇ. ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ ಸರ್. ಶ್ರೀಕಾಂತ್ ಅಣ್ಣರೇ ಇದೆಲ್ಲ ಹಾಕ್ಸಕ್ಕೆ ಬಂದೆ. ಹಂಗೆ ಗ್ರೀಸ್ ಹೊಡಿ ಅಂತ ಹೇಳಿದ್ದೀನಿ. ಅಲ್ಲಿ ರಸ್ತೆನಲ್ಲಿ ಹೊಡಿಸಿದ್ದು. ಹಾಕಿ ಫುಲ್ ಜೋರಾಗಿ ಬಿಡಿ, ಜಾಲರಿ ಏನಿಲ್ಲ. ಗ್ರೀಸ್ ಹೊಡಿಸ್ಕೊಂಡು ಹೋಗ್ತಾ ಇರೋದೆ. ನಿಜವಾಗ್ಲೂ ನನಗೆ ಇವತ್ತು ತುಂಬ ಖುಷಿ ಆಯ್ತು ಶ್ರೀಕಾಂತ್ ಅಣ್ಣವ್ರು ಬಂದಿದ್ದರಿಂದ. ಎಲ್ಲರಿಗೂ ಬಂದ್ರೂ ಖುಷಿ ಆಗುತ್ತೆ, ಹಂಗಂತ ಯಾರಿಗೂ ಏನು ಹೇಳಕ್ಕೆ ಬರಲ್ಲ. ನನಗೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಿಕ್ಕರೂ ತುಂಬ ಖುಷಿ. ಇವತ್ತು ಇಲ್ಲೇ ಪಾರ್ಕಿಂಗ್ನಾಗ ಒಂದು 2-3 ಸಿಕ್ಕಿದ್ರು. ಇಳಕಲ್ನವರು ಮತ್ತು ದೇವನಹಳ್ಳಿಯವರು ಗಾಡಿ ಓನರ್ಗಳು. ತುಂಬ ಮಾತಾಡಿದ್ದೀವಿ. ಇಳಕಲ್ ಗಾಡಿ ಓನರು ನಾವು ಕೂತ್ಕೊಂಡು, ಸಂಗಮೇಶ್ ಅಂತೇಳಿ ಅವ್ರ ಹೆಸರು. ಅವ್ರದ್ದು ಬೇಗ ಲೋಡಾಗಿ ಹೋಯ್ತು. ಅವ್ರದ್ದು ವೀಡಿಯೋದಲ್ಲಿ ಸ್ವಲ್ಪ ತಗೊಂಡ್ವಿ ಅಷ್ಟೇ. ಅಂದರೆ ನಾವು ಕೂತ್ಕೊಂಡು ಮಾತಾಡಿದ್ದು ಭಾಳ, ಅದಕ್ಕೆ ಅವ್ರು ಭಾಳ ಖುಷಿಯಾಗಿಬಿಟ್ರು. ಬೆಳಗ್ಗೆ ಟೀ ಕುಡಿಸಿ ತಿಂಡಿ ಮಾಡಿಸಿದ್ರು ನನಗೆ. ನನ್ನ ಹತ್ರ 1 ರೂಪಾಯಿನೂ ಖರ್ಚು ಮಾಡಿಸಿಲ್ಲ ಅವರು. ಹಂಗೆ ನನಗೆ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಿಲ್ಲ. ಅಷ್ಟು ಸಂತೋಷ ಇವತ್ತು. ನಾನು ಗಾಡಿಯಲ್ಲಿ ಕುಂತಿದ್ರು ನನ್ನ ನೋಡಿ ಬಂದು ಮಾತಾಡ್ಸಿದ್ರು. ಗುರು, ಈ ಟೈರು ಊರು ಮುಟ್ತೋ ಇಲ್ಲ ಗೊತ್ತಿಲ್ಲ, ಬ್ರೇಕ್ ಪೈಪ್ ಇದೆ ಕಟ್ಟಾಗಿದ್ದು, ಹೊಸದು ಹಾಕ್ಸಿದ್ನು. ಇವಾಗ ಲಿಫ್ಟ್ ಎತ್ಕೊಂಡು ಹೊಡಿಬೇಕು ನೋಡಿ. ಶಂಕರಣ್ಣವರು ನಿಮ್ಮನ್ನು ಕೇಳಿದರು, ಶ್ರೀಕಾಂತ್ ಅಣ್ಣವರು ಬರಬೇಕಂತೆ. ಬಂದಾಗ ಮಾತಾಡಿಸಿ ಡೀಸೆಲ್ ಹಾಕ್ಕೊಂಡು ಹೊಡ್ತಾ ಇರೋದು. ಮತ್ತು ಶ್ರೀಕಾಂತ್ ಅಣ್ಣರಿಗೋಸ್ಕರ ವೆಯ್ಟಿಂಗು. ಬಿಸಿಲಿತ್ತಲ್ಲ, ಎರಡೂ ಆಗುತ್ತೆ ಹೆಂಗಾದ್ರೂ ಅಂತೇಳಿ ನಮ್ಮ 3 ಗಂಟೆ 4 ಗಂಟೆ ಮೇಲೆ ಹೋಗೋಣ ಅಂತಿದ್ದೆ. ಶ್ರೀಕಾಂತ್ ಅಣ್ಣವರು ಪೂಜೆಗೆ ಎಲ್ಲ ಮುಗಿಸ್ಕೊಂಡು ನನಗೋಸ್ಕರ ಟೈಮ್ ತಗೊಂಡು ಬಂದರು. ತುಂಬ ಖುಷಿ ಆಯಿತು. ನಿಮ್ಮ ಪ್ರೀತಿ ಸದಾ ಚಿರಋಣಿ ಆಗಿರ್ತೀನಿ. ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ ಬನ್ನಿ. ಹೊರಟೆ ಗುರು. ಗ್ಲಾಸ್ ಎಲ್ಲ ತೊಳ್ಕೊಂಡು ಇವಾಗ ಬಿಸಿಲು ಕಮ್ಮಿ ಆಗೈತೆ. 3 ಗಂಟೆ ಟೈಮು ಅಲ್ಲ 3:30. ಡೀಸೆಲ್ ಹಾಕ್ಸ್ಕೊಂಡು ಬಿಡೋಷ್ಟೊತ್ತಿಗೆ ಇವಾಗ ಇಲ್ಲೇ ಮುಂದೆ ಹೋಗಿ ಯೂಟರ್ನ್ ಬಂದು ಆ ಕಡೆ ರೂಟ್ನಾಗ ಹೋಗ್ಬೇಕು ನಾನು, ಬೆಂಗಳೂರು ಕಡೆಗೆ. ಯಾಕೆ ಗುರು ಗಾಡಿ ಒಂಚೂರು ಸುನಿ ಅಂತೈತೆ. ಮಂಗಳೂರು ಬಿಡೋ ತನಕ ಫುಲ್ ಸೆಕೆನೆ. ಮಳೆ ಬಂದರೆ ಮಳೆ, ಇಲ್ಲಾಂದರೆ ಬಿಸಿಲಾದರೆ ಸಿಕ್ಕಾಪಟ್ಲೆ ಬಿಸಿಲು ಅಂಥದ್ದು ಗುರು ನಮ್ಮ ಮಂಗಳೂರು. ಅಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು. ಕಂಟಿನ್ಯೂ ಮಂಗಳೂರು ಓಡಾಡ್ತೀವಲ್ಲ, ಹಂಗಾಗಿ ಏನೂ ಅನಿಸಲ್ಲ ನಮಗೆ. ಅಂದರೆ ಬೇರೆ ಕಡೆ ಕಂಪೇರ್ ಮಾಡಿದರೆ ಹರಿಯಾಣಕ್ಕೆ ಯಾಕೆ MP ಮಹಾರಾಷ್ಟ್ರ ಬಿಸಿಲಿಗೆ ಕಂಪೇರ್ ಮಾಡಿದರೆ ಗುಜರಾತು ಅದೆಲ್ಲ ಇಲ್ಲಿ ಕಮ್ಮಿ ಇರುತ್ತೆ. ಆ ಕಡೆ ಬಿಸಿಲಿಗೂ ಈ ಕಡೆ ಬಿಸಿಲಿಗೂ ತುಂಬ ವ್ಯತ್ಯಾಸ ಇರುತ್ತೆ ನೋಡಿ. ಯಾರು ಆಯ್ತಣ್ಣ ಹೋಗಿ ಬರ್ತೀನಿ 44 ಗಾಡಿಯವರು ಹರಿಹರಕ್ಕೆ ಲೋಡ್ ಮಾಡಿದಾರಂತೆ. ಅವ್ರು ಅವಾಗಲೇ ಮಾತಾಡ್ಸಿದ್ರು ನಾನು ಬರ್ಬೇಕಾದ್ರೆ. ಇಲ್ಲೇ ಡೀಸೆಲ್ ಹಾಕ್ತಿದ್ದಾರೆ. ನಾನು ಯೂಟರ್ನ್ ಮಾಡ್ಕೊಂಡ್ಬಂದು
ಹೋಗೋಣ